ನನ್ನ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದು ನಾನು ನಿಮಗೆ ಆಲೂಗಡ್ಡೆ ಪಲ್ಯ ಸ್ಯಾಂಡ್ವಿಚ್ ಹೇಗೆ ತಯಾರಿಸುವುದು ಎಂದು ತೋರಿಸಲಿದ್ದೇನೆ. ಬೇಕಾಗಿರುವ ಪದಾರ್ಥಗಳು: ಈರುಳ್ಳಿ, ಶುಂಠಿ, ಕ್ಯಾಪ್ಸಿಕಮ್, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ರಸಂ ಪುಡಿ, ಬೆಂದ ಆಲೂಗಡ್ಡೆ, ಬ್ರೆಡ್. ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡಿ. ಬಿಸಿ ಆದ ನಂತರ ಸಾಸಿವೆ ಹಾಕಿ. ಸಿಡಿದ ನಂತರ ಶುಂಠಿ ಹಾಕಿ ಹುರಿಯಿರಿ. ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಅರಿಶಿನ ಹಾಕಿ. ನಂತರ ಕ್ಯಾಪ್ಸಿಕಮ್ ಹಾಕಿ. ನಂತರ ರಸಂ ಪುಡಿ ಹಾಕಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಮ್ಯಾಶ್ ಮಾಡಿದ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ. ನಂತರ ಆಲೂ ಪಲ್ಯ ತಯಾರಾಗಿದೆ. ಈಗ ಆಲೂ ಪಲ್ಯ ರೆಡಿ. ನಾನು ನಿಮಗೆ ಸ್ಯಾಂಡ್ವಿಚ್ ಹೇಗೆ ತಯಾರಿಸುವುದು ಎಂದು ತೋರಿಸುತ್ತೇನೆ. ಈಗ ಎಲ್ಲಾ ಬ್ರೆಡ್ ಸ್ಲೈಸ್ಗಳ ಅಂಚುಗಳನ್ನು ಕತ್ತರಿಸಿ. ನಂತರ ತೋರಿಸಿದಂತೆ ಬ್ರೆಡ್ ಸ್ಲೈಸ್ ಒಳಗೆ ಆಲೂ ಪಲ್ಯವನ್ನು ಸ್ಟಫಿಂಗ್ ಹಾಕಿ. ನಂತರ ಬ್ರೆಡ್ ಮೇಲಿನ ಲೇಯರ್ ಮೇಲೆ ತುಪ್ಪ ಹಾಕಿ. ತುಪ್ಪ ಹಚ್ಚಿದ ಭಾಗ ಕೆಳಗಡೆ ಆಗುವಂತೆ ಬ್ರೆಡ್ ಅನ್ನು ಬಿಸಿ ಮಾಡಿದ ಬ್ರೆಡ್ ಟೋಸ್ಟರ್ಗೆ ಹಾಕಿ. ನಂತರ ಮೇಲ್ಭಾಗಕ್ಕೆ ತುಪ್ಪ ಹಚ್ಚಿ. ನಂತರ ಬ್ರೆಡ್ ಚೆನ್ನಾಗಿ ಕರಕರೆಯಾಗಿ ಒಳ್ಳೆಯ ಬಣ್ಣ ಬರುವವರೆಗೆ ಬೇಯಿಸಿ. ನಂತರ ಟೋಸ್ಟರ್ನಿಂದ ತೆಗೆದು ಪ್ಲೇಟಿಗೆ ಹಾಕಿ. ತೋರಿಸಿದಂತೆ ಬ್ರೆಡ್ ಸ್ಲೈಸ್ಗಳನ್ನು ಕತ್ತರಿಸಿ. ನಂತರ ನಿಮ್ಮ ಆಲೂಗಡ್ಡೆ ಸ್ಯಾಂಡ್ವಿಚ್ ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆತಿರಬೇಡಿ.